ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಚಂಡಮಾರುತ ಅಬ್ಬರಕ್ಕೆ ರಾಜ್ಯ ತತ್ತರ. ಚಂಡಮಾರುತ ಸೃಷ್ಟಿಸಿದ ಅವಾಂತರಕ್ಕೆ ಬದುಕುಗಳು ನಾಶ. ರಾಜ್ಯಕ್ಕೆ ಅಪ್ಪಳಿಸಿದ ಚಂಡಮಾರುತ. ಹೀಗೆ 10 ಹೆಡ್ಲೈನ್ಗಳನ್ನು ಎಲ್ಲರೂ ಓದಿಯೇ ಇರುತ್ತೀರಿ. ಅಸಲಿಗೆ ಚಂಡಮಾರುತ ಅಂದರೇನು? ಅದು ಹೇಗೆ ಸೃಷ್ಟಿಯಾಗುತ್ತದೆ? ಅದಕ್ಕೆ ಹೆಸರನ್ನು ಯಾರು ಇಡುತ್ತಾರೆ ಎನ್ನುವುದರ ಕುತೂಹಲಕಾರಿ ಮಾಹಿತಿಯನ್ನು ನೋಡೋಣ. ವಾಯುಮಂಡಲದಲ್ಲಿ ಕಡಿಮೆ ಒತ್ತಡದ ಪ್ರದೇಶಗಳು ಸೃಷ್ಟಿಯಾದಾಗ ಅವುಗಳ ಸುತ್ತ ಚಕ್ರವ್ಯೂಹಾಕಾರದಲ್ಲಿ ಉಂಟಾಗುವ ಬಿರುಗಾಳಿ ಮತ್ತು ತೀವ್ರ ಮಳೆಯನ್ನು ಚಂಡಮಾರುತ ಎಂದು ಕರೆಯಲಾಗುತ್ತದೆ. ಭೂಮಿ ತಿರುಗುವ ದಿಕ್ಕಿನಲ್ಲೇ ಇದ್ದು ಸುತ್ತುತ್ತದೆ. ಭೂಮಿಯ ಉತ್ತರ ಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಂಡಮಾರುತ ಸುತ್ತುತ್ತದೆ. ದಕ್ಷಿಣ ಗೋಳದಲ್ಲಿ ಚಂಡಮಾರುತ ಗಡಿಯಾರದ ದಿಕ್ಕಿನಲ್ಲಿ ಸುತ್ತುತ್ತದೆ. ಕಡಿಮೆ ವಾಯುಭಾರ ಇರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ದೊಡ್ಡ ಪ್ರಮಾಣದ ಚಂಡಮಾರುತಗಳೇಳುತ್ತವೆ. ಗೀತ ಚಂಡಮಾರುತ, ಜೋಶಿ ಚಂಡಮಾರುತ, ಬೆಂಗಲ್ ಚಂಡಮಾರುತ, ಐರನ್, ಸ್ಯಾಂಡಿ, ಜೇನಾ, ಅಮೋಸ್, ಮೀನಾ, ನೀಲ್ ಹೀಗೆ ಚಂಡಮಾರುತಕ್ಕೆ 100 ಹೆಸರುಗಳಿವೆ. ಚಂಡಮಾರುತಗಳ ನಾಮಕರಣ ಯಾರು ಮಾಡುತ್ತಾರೆ, ಹೇಗೆ ಮಾಡುತ್ತಾರೆ ಎನ್ನುವುದನ್ನು ನೋಡೋದಾದರೆ, ಜಿನೀವಾದಲ್ಲಿರುವ ವಿಶ್ವ ಹವಾಮಾನ ಸಂಘಟನೆಯು ಪ್ರತಿ ವರ್ಷ ಅನುಕ್ರಮವಾಗಿ 21 ಹೆಸರುಗಳನ್ನು ಪಟ್ಟಿ ಮಾಡುತ್ತದೆ. 1971 ಈಚೆಗೆ ಆ ಹೆಸರುಗಳನ್ನು ಲಿಂಗಾನುಕ್ರಮವಾಗಿ ಅನುಸರಿಸಲಾಗಿದೆ. ಒಮ್ಮೆ ಪುಲ್ಲಿಂಗ, ಇನ್ನೊಮ್ಮೆ ಸ್ತ್ರೀಲಿಂಗ ಕರೆಯಲಾಗುತ್ತದೆ. ಆದರೆ ಈ ಪಟ್ಟಿಯಿಂದ ಇಂಗ್ಲಿಷ್ ವರ್ಣಮಾಲೆಯ QUXYZ ಅಕ್ಷರಗಳನ್ನು ಕೈಬಿಡಲಾಗಿದೆ. ಈ 5 ಅಕ್ಷರಗಳನ್ನು ಬಿಟ್ಟು ಉಳಿದಿರುವ 21 ಅಕ್ಷರಗಳಿಂದ ವಿಭಿನ್ನ, ವಿಶೇಷವೆನಿಸುವ, ಚಿಕ್ಕದಾದ, ನೆನಪಿಡಲು ಹಾಗೂ ಉಚ್ಚಾರ ಮಾಡಲು ಸುಲಭವೆನಿಸುವ ಹೆಸರುಗಳಿಂದ ಕರೆಯಲಾಗುತ್ತದೆ. ಭಾರತ ಅಗ್ನಿ, ಆಕಾಶ್, ಬಿಜ್ಲಿ, ಜಲ್ ಎನ್ನುವ ಹೆಸರುಗಳನ್ನು ಸೂಚಿಸುತ್ತದೆ. ಈಗ ಅಬ್ಬರಿಸಲಿರುವ ಚಂಡಮಾರುತದ ಹೆಸರು ಮೋತಾ ಚಂಡಮಾರುತ ಅಂತ. ಇದು ಅಸಲಿಗೆ ಚಂಡಮಾರುತ ಅಂದರೇನು, ಇದಕ್ಕೆ ಹೆಸರಿಟ್ಟವರು ಯಾರು ಎನ್ನುವುದರ ಮಾಹಿತಿ. ನಮಸ್ಕಾರ.